ಒಂದ್ ನಿಮಿಷ ಅಲ್ಲೇ ಇರಿ. ಬಂದ್ರಮ್ಮ, ಬನ್ನಿ ಬೇಗ ಬನ್ನಿ. ಬಲ್ಗಾಲಿಟ್ಟು ಒಳಗೆ ಬಾ. ಕೊನೆಗೂ ಬದುಕ್ ಬಂದ್ಬಿಟ್ಲಲ್ಲ. ಎಷ್ಟು ಸಂತೋಷ ಆಗ್ತಾ ಇದೆ ಕಂದ. ನಿನ್ನ ಆಯುಸ್ ಗಟ್ಟಿ ಇದೆ ಕಣೆ. ದೇವರು ನಿನಗೆ ಪೂರ್ಣ ಆಯುಸ್ ಕೊಟ್ಟಿದ್ದಾರೆ. ಯಾರೇನು ಮಾಡಕ್ ಸಾಧ್ಯ ಇಲ್ಲ. ಇಂಥ ದೊಡ್ಡ ಕಾಯಿಲೆನ ಗೆದ್ಕೊಂಡ್ ಬಂದಿದ್ಯಾ ಅಂದ್ರೆ ಗಟ್ಟಿಗಿತ್ತಿ ಕಣೆ ನೀನು. ಇನ್ಮೇಲೆ ಯಾವುದೇ ಕಾರಣಕ್ಕೂ ಧೈರ್ಯ ಗೆಡ್ಬೇಡ, ಧೈರ್ಯವಾಗಿ. ಹಾಮ, ಇನ್ ಮುಂದೆ ಯಾವತ್ತೂ ಧೈರ್ಯ ಕಳ್ಕೊಳ್ಳಲ್ಲ. ನಿಜ ಹೇಳ್ಬೇಕು ಅಂದ್ರೆ ನಾನು ಟ್ರೀಟ್ಮೆಂಟ್ಗೆ ಒಪ್ಕೊಂಡಾಗ್ಲೇ ಅರ್ಧ ಧೈರ್ಯ ತಂದ್ಕೊಬಿಟ್ಟಿದ್ದೆ. ಬಟ್ ನನಗೆ ಗೊತ್ತು ನನಗೇನಾಗುತ್ತೆ ಅಂತ ನೀವೆಲ್ಲರೂ ಭಯ ಪಡ್ತಿದ್ರಿ. ಬಟ್ ಇನ್ ಮುಂದೆ ಯಾರು ಭಯ ಪಡಬೇಡಿ, ಧೈರ್ಯವಾಗಿರಿ, ಆರಾಮಾಗಿರಿ. ನಾನು ಸ್ಟ್ರಾಂಗ್ ಆಗಿದ್ದೀನಿ ಎಲ್ಲ ರೀತಿಯಲ್ಲೂ. ಅಕ್ಕವ್ರೆ, ನಿಜ ಹೇಳಬೇಕು ಅಂತಂದ್ರೆ ನಿಮ್ಮ ಧೈರ್ಯ ನಮ್ಗೆ ಧೈರ್ಯ ಕೊಟ್ಟಿತ್ತು. ನೀವು ನಗ್ನಗ್ತಾನೆ ಇಲ್ಲದನ್ನು ಫೇಸ್ ಮಾಡಿದ್ರಿ, ಫೈಟ್ ಮಾಡಿದ್ರಿ. ಅದರಿಂದಾನೆ ನಮ್ಗೆಲ್ಲರಿಗೂ ಕಾನ್ಫಿಡೆನ್ಸ್ ಬಂದಿದ್ದೆ. ನಾನು ಈ ಹೋರಾಟನ ಒಬ್ಳೇ ಗೆದ್ದಿಲ್ಲ ಮಲ್ಲಿ. ಗೌತಮ್ ಅವರು ಒಂದೊಂದು ಹೆಜ್ಜೆಯಲ್ಲೂ ನನ್ನ ಜೊತೆಲೇ ಇದ್ರು. ಇನ್ಫ್ಯಾಕ್ಟ್ ಅವ್ರು ನನ್ನಲ್ಲಿ ಕಾನ್ಫಿಡೆನ್ಸ್ ತುಂಬಿರಲಿಲ್ಲ ಅಂದಿದ್ರೆ ನಾನಿವತ್ತಿರ್ತಾನೆ ಇರಲಿಲ್ಲ. ನನ್ಗೆ ಡೌಟ್ ಆದಾಗೆಲ್ಲ ಅವರೇ ಹೇಳೋರು, ಭೂಮಿಕಾ ಅವರೇ ಹೆದರ್ಕೋಬೇಡಿ, ನಿಮ್ಮಿಂದ ಆಗುತ್ತೆ. ನನಗಿಂತ ಜಾಸ್ತಿ ಅವ್ರಿಗೆ ನನ್ನ ಮೇಲೆ ನಂಬಿಕೆ ಇತ್ತು. ಆ ನಂಬಿಕೆನೆ ಇವತ್ತು ನನ್ನನ್ನು ಇಲ್ಲಿ ತಂದು ನಿಲ್ಲಿಸಿರೋದು. ನಾನು ದೋಣಿ ಆದರೆ ಅವ್ರ ಅಂಬಿಕಾ ಅಲ್ವಾ ಗೌತಮ್ ಅವರೇ? ಮಲ್ಲಿ, ಥ್ಯಾಂಕ್ ಯು ಸೋ ಮಚ್. ಮಕ್ಕಳ ಬಗ್ಗೆ ಚಿಂತೆ ಮಾಡಬೇಡಿ ಅಕ್ಕ ಅವರೇ, ನಾನಿದ್ದೀನಿ ಅಂತ ನೀನು ಹೇಳಿದೆ ಅಲ್ಲ, ಆ ಮಾತು ನನಗೆ ತುಂಬ ಧೈರ್ಯ ಕೊಡ್ತು. ನೀನು ನನಗೆ ಧೈರ್ಯ ತುಂಬಬೇಕು ಅಂತ ಎಷ್ಟು ಸಲ ಕಣ್ಣೀರ ಮರೆ ಮಚ್ಚಿದ್ಯಾ. ನಿಜವಾದ ಗಟ್ಟಿಗಿಟ್ಟಿ ನೀನು. ಮಹಿಮಾ, ಪಾರ್ಥ, ನೀವೆಲ್ಲರೂ ಅಷ್ಟೇ. ನನಗೇನು ಆಗೇ ಇಲ್ಲ ಅಂತ ನನ್ನ ಮುಂದೆ ನಗ್ನಾಗ್ತಾ ಇದ್ರಿ. ಆದರೆ ಒಳಗೊಳಗೆ ನೀವೆಷ್ಟು ಟೆನ್ಷನ್ ಮಾಡ್ಕೊಂಡಿದ್ರಿ ಅಂತ ನಂಗೆ ಗೊತ್ತು. ನೀವೇನೂ ಹೇಳಿಲ್ಲ, ಆದರೆ ನಿಮ್ಮ ಕಣ್ಣೆಲ್ಲ ತೋರಿಸ್ಕೊಡ್ತಿತ್ತು. ನಿಜವಾಗ್ಲೂ ನಾನು ಆಗಲೇ ಹೇಳಿದ್ನಲ್ಲ, ಇಂಥ ಫ್ಯಾಮಿಲಿ ಪಡೆಯೋದಕ್ಕೆ ನಾನು ಪುಣ್ಯ ಮಾಡಿದ್ದೀನಿ. ಐ ಆಮ್ ವೆರಿ ವೆರಿ ಲಕ್ಕಿ. ನಿಮ್ಗೆಲ್ರಿಗೂ ಹೇಗೆ ಥ್ಯಾಂಕ್ಸ್ ಹೇಳಲಿ ಅಂತಾನೆ ಗೊತ್ತಾಗ್ತಿಲ್ಲ. ಥ್ಯಾಂಕ್ಸ್ ಅನ್ನೋದು ತುಂಬ ಚಿಕ್ಕ ಪದ. ನಿಮ್ಮ ಋಣನ ನಾನು ಯಾವತ್ತೂ ತೀರ್ಸಕ್ಕಾಗಲ್ಲ. ಅಮ್ಮ, ಈ ಜನ್ಮ ಅಷ್ಟೇ ಅಲ್ಲ, ಇನ್ನು ಮುಂದಿನ ಯಾವುದೇ ಜನ್ಮ ಬಂದರೂ ನೀನು ನನಗೆ ಅಮ್ಮ ಆಗ್ಬೇಕು. ನಾನಿನ್ ಮಕ್ಕಳಾಗೆ ಹುಟ್ಟಬೇಕು. ಇಷ್ಟು ದೊಡ್ಡ ಮಾತಾಡಬೇಡ್ಬೇಕಂದ. ಮುಂದಿನ ಜನ್ಮ ಅಂತಿದ್ರೆ ನಾನು ನಿನಗೆ ಮಗಳಾಗಿ ಬರ್ತೀನಿ, ಓಕೆನಾ? ಆಗ ನೀನು ಇಷ್ಟೇ ಪ್ರೀತಿಯಿಂದ ನನ್ನನ್ನು ನೋಡ್ಕೊ. ಆಗ ಲೆಕ್ಕ ಚುಕ್ತ ಆಗೋಗುತ್ತೆ. ಸಾಕು ಹೀಗೆ ಮಾತಾಡ್ತಾ ಇದ್ರೆ ಎಲ್ಲರೂ ಅಳೋದಕ್ಕೆ ಶುರು ಮಾಡ್ತಾರೆ. ಆಮೇಲೆ ಕಣ್ಣೀರ ದಾರನೇ ಶುರು ಆಗತ್ತೆ, ಡ್ಯಾಮ್ ಕಟ್ಸ್ಬೇಕಾಗತ್ತೆ. ಖುಷಿಲಿ ಕಣ್ಣೀರು ಹಾಕ್ತಿರೋದಲ್ವಾ, ಸೊ ನಡೆಯುತ್ತೆ. ಖುಷಿಲಿ ಕಣ್ಣೀರು ಹಾಕೋಕ್ಕೆ ಭಾಗ್ಯ ಸಿಕ್ತಲ್ವಾ, ಸೊ ಅದಕ್ಕೆ ಖುಷಿ ಪಡೋಣ. ಭೂಮಿಕಾ, ಕಮ್ ಕಮ್ ಕಮ್, ಊಟ ರೆಡಿ ಇದೆ. ಇಷ್ಟು ದಿವಸ ಏನೇನೋ ತಿಂದು ಪಥ್ಯ ಮಾಡಿ ನಿಮ್ಮ ನಾಲ್ಗೆ ಕೆಟ್ಟೋಗಿರುತ್ತೆ. ಅದಕ್ಕೆ ನಿಮ್ಗೆ ಏನೇನು ಇಷ್ಟನೋ ಅದೆಲ್ಲವನ್ನು ಮಾಡಿಸಿದ್ದೀನಿ. ಹೊಟ್ಟೆ ತುಂಬ ತಿಂದು ಖುಷಿಯಾಗಿದೆ. ಬನ್ನಿ, ರಸಗುಲ್ಲಾನು ಎಲ್ಲಾನು ರೆಡಿ ಇದೆ. ಕಮ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ಸ್. ಯಾಕೆ? ನನ್ನ ಈ ಹೋರಾಟದಲ್ಲಿ ನೀವು ನನ್ನ ಜೊತೆ ಇರಲಿಲ್ಲ ಅಂದಿದ್ರೆ ನಾನು ಅದನ್ನು ದಾಟಕ್ಕಾಗ್ತಾನೆ ಇರಲಿಲ್ಲ. ನಿಜವಾಗ್ಲೂ ನಾನು ಸೋತ್ ಹೋಗಿ ಕೈ ಚೆಲ್ ಕೂತಾಗ ನೀವು ಇನ್ನೂ ಯಾವುದೂ ಮುಗ್ದಿಲ್ಲ, ಕೊನೆವರೆಗೂ ಫೈಟ್ ಮಾಡೋಣ ಭೂಮಿಕಾ ಅಂತ ಪ್ರತಿ ಹಂತದಲ್ಲಿ ನನ್ನ ಕೈ ಹಿಡಿದು ನನ್ನ ಜೊತೆಲೇ ಇದ್ರಿ. ಸೊ ಥ್ಯಾಂಕ್ ಯು ಸೋ ಮಚ್ ಅಗೇನ್.
ಎಲ್ಲರೂ ನನಗೆ ಕ್ರೆಡಿಟ್ ಕೊಡ್ತಿದ್ದಾರೆ. ನಾನೇನೋ ದೊಡ್ಡದಾಗಿ ಸಾಧನೆ ಮಾಡಿರೋರ ಥರ ಮಾತಾಡ್ತಿದ್ದಾರೆ. ಬಟ್ ಆ ಕ್ರೆಡಿಟು ನಿಮಗೆ ಸೇರಬೇಕಾಗಿದೆ. ನಾನು ಇವತ್ತು ಎಲ್ಲರ ಮುಂದೆ ನಗ್ನಗ್ತಾ ಜೀವಂತವಾಗಿ ನಿಂತಿದ್ದೀನಿ ಅಂದರೆ ಅದು ನಿಮ್ಮಿಂದ, ನಿಮ್ಮ ಪ್ರೀತಿಯಿಂದ, ನಿಮ್ಮ ನಂಬಿಕೆಯಿಂದ, ನೀವು ಕೊಟ್ಟಿರೋ ಧೈರ್ಯದಿಂದ. ಸೊ ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ಇಲ್ಲ ಭೂಮಿಕಾ, ಟ್ರೀಟ್ಮೆಂಟ್ ತೊಗೊಂಡಿದ್ದು ನೀವು, ನೋವು ಅನುಭವಿಸಿದ್ದು ನೀವು, ಕಷ್ಟಪಟ್ಟಿದ್ದು ನೀವು. ನಾನು ಏನು ಮಾಡಿದೆ, ನಿಮ್ಮ ಜೊತೆ ನಿಂತಿದ್ದೆ ಅಷ್ಟೇ. ಟ್ರೀಟ್ಮೆಂಟ್ ತೊಗೋತೀನಿ ಅಂತ ನೀವು ಡಿಸೈಡ್ ಮಾಡಿದ್ರಲ್ಲ, ನಿಮಗೆ ನೀವು ಥ್ಯಾಂಕ್ಸ್ ಹೇಳ್ಕೊಳ್ಳಿ. ಐ ಬೆಟ್ ಟು ಡಿಫರ್. ಇದು ನಾನು ಒಬ್ಬಳದೇ ಹೋರಾಟ ಆಗಿರಲಿಲ್ಲ, ನಿಮ್ಮದು ಆಗಿತ್ತು. ನಾನು ಸೋತು ಹೋಗ್ತೀನಿ ಅನ್ನೋ ಯೋಚನೆ ಕೂಡ ಬರದೇ ಇರೋ ಥರ ನೀವು ನನಗೆ ಧೈರ್ಯ ಕೊಟ್ರಿ. ಅದು ಕೆಲವೊಂದು ಸತಿ ಹಾಗೇನೆ. ಈ ಧೈರ್ಯ ಅನ್ನೋದು ಭಯ ಇಲ್ದಿರೋದಲ್ಲ, ಭಯ ಇದ್ದರೂ ಕೈ ಚೆಲ್ಲದೆ ಹೋರಾಟ ಮಾಡ್ತೀವಲ್ಲ ಅದು ನಿಜ. ಕಷ್ಟ ಯಾವತ್ತೂ ಸಣ್ಣದಾಗಲ್ಲ, ಬಟ್ ಪ್ರೀತಿ ಇದ್ದಾಗ ಆ ಕಷ್ಟನ ತಡ್ಕೊಳ್ಳೋ ಶಕ್ತಿ ಇನ್ನೂ ಜಾಸ್ತಿ ಆಗೋಗುತ್ತೆ. ಸತ್ಯ ನೀವು ಹೇಳಿದ್ದು. ಅದಕ್ಕೆ ಆ ಭಗವಂತಂಗೆ ಥ್ಯಾಂಕ್ಸ್ ಹೇಳಬೇಕು. ಎಸ್, ಥ್ಯಾಂಕ್ ಯು ಗಾಡ್. ಬನ್ನಿ. ಗೌತಮ್ ಅವರೇ, ನಾನು ನಿಮ್ಮ ಹತ್ರ ಒಂದು ವಿಷಯ ಮಾತಾಡಬೇಕಿತ್ತು. ಹೇಳಿ. ನೋಡಿ, ನಮ್ಮ ಹತ್ರ ದುಡ್ಡಿತ್ತು, ಒಳ್ಳೆ ಡಾಕ್ಟರ್ಸ್ ಸಿಕ್ಕಿದ್ರು. ಸೊ ಹಾಗಾಗಿ ಟ್ರೀಟ್ಮೆಂಟ್ ತೊಗೊಂಡ್ವಿ. ಅದರಿಂದಲೇ ಈ ಹಂತ ದಾಟಿದ್ವಿ. ಬಟ್ ಈ ಕಾಯಿಲೆ ಬಂದಿರೋರು ಎಷ್ಟೋ ಜನರ ಹತ್ರ ದುಡ್ಡಿರಲ್ಲ, ಬದುಕಬೇಕು ಅನ್ನೋ ಒಂದು ಆಸೆ ಇರುತ್ತೆ, ಸಾಕಷ್ಟು ಕನಸುಗಳಿರುತ್ತೆ. ಅವ್ರೇನು ಮಾಡ್ತಾರೆ? ಕ್ಯಾನ್ ಅಂಡರ್ಸ್ಟ್ಯಾಂಡ್. ಗೌರ್ಮೆಂಟ್ ಕೂಡ ತುಂಬ ಸ್ಕೀಮ್ಗಳನ್ನ ಮಾಡಿದೆ, ಎಲ್ಲ ಹಾಸ್ಪಿಟಲ್ಗಳನ್ನ ಲಿಂಕ್ ಮಾಡಿದೆ, ಔಷಧಿಗಳು ಕಡಿಮೆ ದುಡ್ಡಲ್ಲಿ ಸಿಗ್ತಾ ಇದೆ. ಬಟ್ ಅದು ತುಂಬ ಜನಕ್ಕೆ ಸಾಕಾಗ್ತಿಲ್ಲ. ಹಾಂ, ಬಟ್ ಸರ್ಕಾರನೇ ಎಲ್ಲನೂ ಮಾಡುತ್ತೆ ಅಂತ ನಾವು ಸುಮ್ಮನೆ ಕೂರಬಾರ್ದಲ್ವಾ? ಸರ್ಕಾರ ಜೊತೆ ನಾವು ಕೈ ಜೋಡಿಸ್ಬೇಕು, ಆಗಲೇ ತಾನೇ ಸಮಾಜ ಚೆನ್ನಾಗಿರೋದು. ಐ ಮೀನ್, ಸಮಾಜ ನಮಗೇನು ಮಾಡಿದೆ ಅನ್ನೋದಕ್ಕಿಂತ ನಾವು ಸಮಾಜಕ್ಕೋಸ್ಕರ ಏನು ಮಾಡ್ತಿದ್ದೀವಿ ಅನ್ನೋದು ಮುಖ್ಯ ಆಗುತ್ತಲ್ವಾ? ಯಾ, ಐ ಟೋಟಲಿ ಅಗ್ರಿ ವಿತ್ ಯು. ಬಟ್ ನಾವೇನು ಮಾಡೋಣ ಹೇಳಿ? ನಾವು ಒಂದು ಟ್ರಸ್ಟ್ ಶುರು ಮಾಡ್ಬೋದಾ? ಓಕೆ, ಏನು ಟ್ರಸ್ಟು? ಕ್ಯಾನ್ಸರ್ ಪೇಷಂಟ್ಸ್ಗಳಿಗೆ ಟ್ರೀಟ್ಮೆಂಟ್ ಕೊಡೋದಕ್ಕೆ. ಐ ಮೀನ್, ಈ ಮೆಡಿಸಿನ್ಸ್ ಎಕ್ಸ್ಪೆನ್ಸ್ನ ಬೇರ್ ಮಾಡೋಕ್ಕಾಗದಿರೋರಿಗೆ ಫ್ರೀ ಟ್ರೀಟ್ಮೆಂಟ್ ಕೊಡೋಕ್ಕೊಂದು ಟ್ರಸ್ಟು. ವಾವ್, ಗ್ರೇಟ್ ಐಡಿಯಾ. ಯಾ, ನಿಮ್ಮ ಕಂಪ್ನಿ CSR ಫಂಡ್ನ ನಾನು ಈ ಟ್ರಸ್ಟ್ಗೆ ಹಾಕ್ತೀನಿ. ನಮ್ಮ ಕೈಲಿ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಟ್ರೀಟ್ಮೆಂಟ್ ಕೊಡ್ಸೋಣ. ಎಷ್ಟಾಗುತ್ತೋ ಅಷ್ಟು ಮಾಡೋಣ. ಓಕೆ, ಡನ್. ಥ್ಯಾಂಕ್ ಯು ಸೋ ಮಚ್. ನಿಜವಾಗ್ಲೂ ಗೌತಮ್ ಅವರೇ, ನಿಮ್ಮಿಂದ ಕಲಿಬೇಕು. ಕೂಡಿಟ್ಟು ಶ್ರೀಮಂತರಾಗೋದಲ್ಲ, ಕೊಟ್ಟು ಶ್ರೀಮಂತರಾಗೋದು. ಆಗಲೇ ಶ್ರೀಮಂತಿಗೆಗೆ ಬೆಲೆ ಬರೋದು. ನನಗನ್ಸುತ್ತೆ ಗೌತಮ್ ಅವರೇ, ಆ ದೇವ್ರೆ ನಂಗೆ ಬದುಕಕ್ಕೆ ಇನ್ನೊಂದು ಅವಕಾಶ ಕೊಟ್ಟಿದ್ದಾನಂದರೆ ಅದು ಇದಕ್ಕೆ ಇರ್ಬೋದು. ನನ್ನ ಜೀವನನ ಅದಕ್ಕೆ ಮೀಸಲಾಗಿಡೋಣ. Wow. Optimism is oozing out. Look at you, man. ಆಲ್ ಬಿಕಾಸ್ ಆಫ್ ಯು. ಡನ್. ಇನ್ಮೇಲೆ ನಮ್ಮ ಜೀವನ ಬರೀ ನಮ್ಮ ಹೋರಾಟಕ್ಕೆ ಮಾತ್ರ ಅಲ್ಲ, ನಮಗೋಸ್ಕರ ಮಾತ್ರ ಅಲ್ಲ, ಇನ್ನೊಬ್ರಿಗೋಸ್ಕರ ಬದುಕೋಣ. ಥ್ಯಾಂಕ್ ಯು ಅಗೇನ್. ಬನ್ನಿ, ಫುಡ್ ಹೆಸ್ದಲ್ಲ. ಕಮ್. ಎಸ್.